ಛತ್ತೀಸ್ಗಢದ ಧಮತರಿ ಜಿಲ್ಲೆ ಮಾಕರದೋನಹಳ್ಳಿಯ ಸರಸ್ವತಿಯವರಿಗೆ ಜೀವನವು ಬೆಟ್ಟದಂತೆ ಹೊರೆಯಾಗಿತ್ತು. ಬಡತನದಲ್ಲಿ ಜೀವನ ಸಾಗಿಸುವುದು ಕಷ್ಟಕರವಾಗಿರುತ್ತದೆ. ಅಂಥದ್ದರಲ್ಲಿ ಕ್ಷಯರೋಗದಿಂದ ಪತಿಯು ಸಾವನ್ನಪ್ಪಿದರು. ಸರಸ್ವತಿ ಕಾಡಿನಿಂದ ಕಟ್ಟಿಗೆ ಕಡಿದು ತರುತ್ತಾರೆ. ಬುಟ್ಟಿ ತಯಾರಿಸುತ್ತಾರೆ. ಏಕೆಂದರೆ ಮಗನಿಗೆ ವಿದ್ಯೆ ಕಲಿಸಿ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬೇಕು. ಆದರೆ ಬರಿದಾದ ಕಣ್ಣುಗಳಲ್ಲಿ ಇನ್ನೊಂದು ಕನಸಿತ್ತು. ಎಂದಾದರೂ ನಮ್ಮದೊಂದು ಗಟ್ಟಿಮುಟ್ಟಾದ ಮನೆಯಾಗಬಹುದೇ? ಹೀಗಿದ್ದಾಗ ಒಂದು ದಿನ ಅದೃಷ್ಟದ ಬಾಗಿಲು ತೆರೆದಂತಾಯಿತು. ಸರಸ್ವತಿಯವರಿಗೆ ಗಟ್ಟಿಮುಟ್ಟಾದ ಮನೆ ದೊರೆಯಿತು. ಇದೆಲ್ಲವೂ ಸಾಧ್ಯವಾದದ್ದು ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆಯಿಂದಾಗಿ. ಇದು ಸರಸ್ವತಿಯವರ ಜೀವನದಲ್ಲಿ ಹೊಸ ಮಾಧುರ್ಯವನ್ನು ತುಂಬಿತು. $1,35,000 मेरा घर बनाने के लिए और 60,000 मैंने अपना भी लगाया. पक्का घर बना है और अपन नौकरी वगैरह कमाई तो इसका जिंदगी सुधरेगा. ಬಡವರು ಮತ್ತು ಸಾಮಾನ್ಯ ಜನರು ಹಿಂದಿನ ದಿನದ ಆಹಾರವನ್ನು ತಿಂದು ಜೀವನ ನಡೆಸಬಹುದು. ಆದರೆ ಅವರು ಒಂದು ಕನಸನ್ನು ಖಂಡಿತವಾಗಿ ಕಾಣುತ್ತಾರೆ. ಆ ಕನಸೆಂದರೆ ತಲೆಯ ಮೇಲೆ ಗಟ್ಟಿಮುಟ್ಟಾದ ಸೂರಿರಬೇಕು, ನಮ್ಮದೊಂದು ಸ್ವಂತ ಮನೆ ಇರಬೇಕು ಎಂಬುದು. ಬಡ ಕುಟುಂಬದಲ್ಲಿ ಜನಿಸಿರುವ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಇದರ ಅರಿವಿದೆ. ಆ ನೋವನ್ನು, ಸಂಕಟವನ್ನು, ಆಕಾಂಕ್ಷೆಯನ್ನು ಅವರು ಅರ್ಥ ಮಾಡಿಕೊಳ್ಳಬಲ್ಲರು. सामान्य व्यक्ति के मन की एक इच्छा होती है, कहीं भी रहता हो, यार अपना एक घर हो तो अच्छा हो. हर किसी की इच्छा रहती है, लेकिन उस गरीब की इच्छा पूरी नहीं होती. और कोई गरीब मरने के बाद अपने बच्चों को विरासत में गरीबी देना नहीं चाहता है. गरीब से गरीब मां बाप भी अपने बच्चों को गरीबी विरासत में देकर के जाना नहीं चाहता है. वो भी उसको कुछ देकर के जाना चाहता है. सरकार ने सपना देखा है. ಇದೇ ಭಾವನೆಯಿಂದ ಪ್ರೇರಿತರಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2015ರಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಬಡವರಿಗೆ ತಮ್ಮ ಸ್ವಂತ ಮನೆ ಕಟ್ಟಿಕೊಳ್ಳಲು ಆರ್ಥಿಕ ಸಹಾಯವನ್ನು ಒದಗಿಸುವ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ ಯೋಜನೆ ಮತ್ತು ನಗರಗಳಲ್ಲಿ ಆರ್ಥಿಕವಾಗಿ ದುರ್ಬಲರಾದವರಿಗೆ ಪ್ರಧಾನಮಂತ್ರಿ ನಗರ ಆವಾಸ ಯೋಜನೆಯನ್ನು ಪ್ರಾರಂಭಿಸಿದರು. ಈ ಯೋಜನೆಯಿಂದ ಲಾಭವನ್ನು ಪಡೆದು ದೇಶದ 2 ಕೋಟಿಗೂ ಹೆಚ್ಚು ಕುಟುಂಬಗಳ ಸ್ವಂತ ಮನೆಯನ್ನು ಹೊಂದುವ ಕನಸು ಸಾಕಾರವಾಯಿತು. तूफान आता था तो मेरा घर का सामान यहाँ से वहाँ गिर जाता था. मैं कहाँ से भेगा करूँ ये मुझे नहीं पता चलता था. फिर अब तो आया, तब पक्का मकान बन गया. अब बहुत अच्छा लग रहा है. ಇವರಲ್ಲಿ ಶಾರೀರಿಕ ಸವಾಲುಗಳನ್ನು ಎದುರಿಸುತ್ತಿರುವ ಗಂಗರೇಲ್ ಗ್ರಾಮದ ಗೋಪಾಲ್ ಹಾಗೂ ಬೇಲರ್ ಗ್ರಾಮದ ಕಿನ್ನರ್ ಪಂಚ್ ಬಿ ಕೂಡ ಸೇರಿದ್ದಾರೆ. ಪಂಚ್ ಬಿ ಅವರಿಗೆ ಆವಾಸ್ ಯೋಜನೆಯ ಫಲಾನುಭವಿಗಳಲ್ಲಿ ಹೆಸರು ಬಂದಿರುವ ಸೂಚನೆ ಪಂಚಾಯತ್ನಲ್ಲಿ ಸಿಕ್ಕಿತು. ನಂತರ ಬ್ಯಾಂಕ್ ಖಾತೆಯಲ್ಲಿ ಸರ್ಕಾರಿ ಸಹಾಯದ ಹಣ ಬಂದಿತು. ಇದರಿಂದ ಗ್ರಾಮದವರೆಲ್ಲ ಕೂಡಿ ಪಂಚ್ ಬಿ ಯವರ ಮನೆಯನ್ನು ಕಟ್ಟಿದರು. पुराना घटना घटता बड़ दुख भोगी हैं. कहाँ कहाँ गली गली पूरा पानी में तकलीफ पाए पाए कि हम जीवन ल बिताएं साहब. तब कथन का कैसे ऐसे भटकन कैसे हो गए भगवान के सोचथन चे. अभी तक सोचथन का कर वहाँ जाना वहाँ आना वहाँ जाना, कहाँ दुख कहाँ सुख तो लगे छे साहब. हम भी इंसान है तो इंसान देख प्यार से देखिए, प्यार से बात करके. ಗೋಪಾಲ್ ಅಗರಬತ್ತಿ ತಯಾರಿಸಿ ತಮ್ಮ ಜೀವನ ನಡೆಸುತ್ತಾರೆ. ಅವರ ಮಣ್ಣಿನ ಹಳೆಯ ಮನೆಗೆ ಒಂದು ದಿನ ಆವಾಸ್ ಮಿತ್ರರು ಬಂದರು. ಅವರ ವಿವರಣೆಯನ್ನು ಪಡೆದ ನಂತರ ಗೋಪಾಲ್ ರವರಿಗೆ ಗಟ್ಟಿಮುಟ್ಟಾದ ಮನೆ ಕಟ್ಟಿಕೊಳ್ಳಲು ಸರ್ಕಾರದಿಂದ ಸಹಾಯ ದೊರೆಯಿತು. ಸರಿಯಾಗಿ 50 ವರ್ಷಗಳ ಮೊದಲು 1971ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತದಲ್ಲಿ ಮೊದಲ ಬಾರಿ ಗರೀಬಿ ಹಟಾವೋ ದೇಶ ಬಚಾವೋ ಎಂಬ ಘೋಷಣೆ ಮಾಡಲಾಗಿತ್ತು. ದೇಶವು ಉಳಿಯಿತು. ದೇಶವು ಉಳಿಯುವುದು. ಆದರೆ ಗರೀಬಿ ದೂರವಾಗಲಿಲ್ಲ.
ಹೆಚ್ಚಾಗುತ್ತಲೇ ಹೋಯಿತು. ಏಕೆಂದರೆ ಬಡತನ ಘೋಷಣೆಗಳಿಂದ ದೂರವಾಗಲಾರದು. ಬಡತನ ಉಡುಗೊರೆಗಳನ್ನು ಕೊಡುವುದರಿಂದ ಕಡಿಮೆಯಾಗಲಾರದು. ಬಡತನ ದೂರವಾಗುವುದು ಬಡವರನ್ನು ಶಕ್ತಿಶಾಲಿಯನ್ನಾಗಿ ಮಾಡಿದಾಗ ಮಾತ್ರ. गरीबी से मुक्ति का मार्ग सौगातें बांट करके नहीं हो सकता है, उनको सामर्थ्यवान बनाने से हो सकता है। काम कितना ही कठिन क्यों न हो, लेकिन देश का भला गरीबी की मुक्ति में ही है। ಇದಕ್ಕಿಂತ ಮೊದಲು ಭಾರತದಲ್ಲಿ ಬಡವರಿಗಾಗಿ ಯೋಜನೆಗಳು ಜಾರಿಯಾಗಲಿಲ್ಲವೆಂದಲ್ಲ, ಬಡವರ ಕಲ್ಯಾಣಕ್ಕಾಗಿ ಸರ್ಕಾರಿ ಖಜಾನೆಗಳನ್ನು ತಡೆಯಲಿಲ್ಲವೆಂದಲ್ಲ. ಯೋಜನೆಗಳು ಜಾರಿಯಾದವು, ಖಜಾನೆಗಳು ತೆರೆಯಲ್ಪಟ್ಟವು. ಆದರೆ ಈ ಹಣ ಬಡವರ ಮನೆಯವರೆಗೂ ತಲುಪಲಿಲ್ಲ. ಹಣವು ಮಧ್ಯವರ್ತಿಗಳು ಮತ್ತು ದಲ್ಲಾಳಿಗಳಲ್ಲಿ ಹಂಚಿ ಹೋಗುತ್ತಿತ್ತು. ದಿಲ್ಲಿಯಿಂದ 1 ರೂಪಾಯಿ ಕೊಟ್ಟರೆ ಬಡವರಿಗೆ 15 ಪೈಸೆ ಮಾತ್ರ ತಲುಪುತ್ತದೆ ಎಂಬ ಮಾತನ್ನು ಹಿಂದಿನ ಪ್ರಧಾನಮಂತ್ರಿಯವರು ಕೂಡ ಹೇಳಿದ್ದರು. ಬಡವರನ್ನು ಶಕ್ತಿಶಾಲಿಯನ್ನಾಗಿ ಮಾಡಬೇಕೆಂದರೆ ದಿಲ್ಲಿಯಿಂದ ಕೊಡಲ್ಪಟ್ಟ 1 ಪೈಸೆಯೂ ಗ್ರಾಮಗಳಿಗೆ ತಲುಪಬೇಕು, ಬಡವರ ಮನೆಗೆ ತಲುಪಬೇಕು ಎಂಬ ಮಾತನ್ನು ನರೇಂದ್ರ ಮೋದಿ ತಿಳಿಸಿದ್ದರು. ಆದರೆ ಹೇಗೆ? ಸ್ವಾತಂತ್ರ್ಯದ 7 ದಶಕಗಳ ನಂತರವೂ ದೇಶದಲ್ಲಿನ 3ನೇ 1 ಭಾಗ ಜನರ ಬಳಿ ಬ್ಯಾಂಕ್ ಖಾತೆ ಕೂಡ ಇರಲಿಲ್ಲ. ಇರುವುದಾದರೂ ಹೇಗೆ? ಕಷ್ಟಪಟ್ಟು 2 ಹೊತ್ತಿನ ಕೂಳನ್ನು ಗಳಿಸುತ್ತಿದ್ದ ಬಡವ ದುಡ್ಡನ್ನು ಉಳಿಸುವುದಾದರೂ ಹೇಗೆ? ಬ್ಯಾಂಕ್ಗೆ ಹೋಗುವುದಾದರೂ ಹೇಗೆ? ದೇಶದಲ್ಲಿ ಬಡತನ ನಿರ್ಮೂಲನೆ ಹಲವು ವರ್ಷಗಳವರೆಗೆ ಒಂದು ಘೋಷಣೆಯಾಗಿತ್ತು. ಕೇವಲ ಮಾತಾಗಿತ್ತು, ಹೇಳಿಕೆಯಾಗಿತ್ತು. ಬಡವನಂತೂ ಹೆಜ್ಜೆ ಹೆಜ್ಜೆಗೆ ಸೋತಾಗಿತ್ತು. ಕಷ್ಟಪಡಲು ಅವ ಹೆದರಲಿಲ್ಲ. ಹಗಲು ರಾತ್ರಿ ಬೆವರು ಸುರಿಸಿದ. ಬಡತನದಲ್ಲಿ ಹುಟ್ಟಿ ಬಡತನದಲ್ಲೇ ಸಾಯಲು ಆತನೆಂದೂ ಬಯಸಿದ್ದ. ಉಡುಗೊರೆಯಲ್ಲ ಅವನು ಬಯಸಿದ್ದು ಧೈರ್ಯವೊಂದೇ, ಶ್ರಮ ಹಾಗೂ ಬೆವರಿನ ಒಂದೊಂದು ಹನಿಯ ಬೆಲೆಯೊಂದೇ. हम तो गरीब के घर पैदा हुए हैं, हमने गरीबी देखी है, हम गरीबी में पले हैं भाई। ತಾಯಿಗೆ ಹೊಗೆಯಿಂದ ಮುಕ್ತಿ ಕೊಡಬೇಕಾಗಿತ್ತು, ಕನಸಾಗಿತ್ತು. ತಮ್ಮದೊಂದು ಮನೆಯನ್ನೂ ಕಟ್ಟಬೇಕಿತ್ತು ಮತ್ತು ಬ್ಯಾಂಕ್ನಲ್ಲಿ ಖಾತೆಯನ್ನೂ ತೆರೆಯಬೇಕಾಗಿತ್ತು. ಸೋನಭದ್ರದ ಉಮೇಶ್ ಕುಮಾರ್ರನ್ನು ಭೇಟಿಯಾಗಿ, ಇವರು ಕೂಲಿ ಮಾಡಿ ಕುಟುಂಬ ನಡೆಸುತ್ತಾರೆ. ಆದರೀಗ ಸ್ವಲ್ಪ ಸ್ವಲ್ಪ ಹಣವನ್ನೂ ಕೂಡಿಡುತ್ತಾರೆ. ಏಕೆಂದರೆ ಇವರ ಬಳಿ ಈಗ ಜನ್ಧನ್ ಖಾತೆ ಇದೆ. पहले हम लोग खुलवाने के लिए परेशान थे, खुल भी नहीं रहा था, पैसा दे रहे थे फिर भी नहीं खुल रहा था। लेकिन अब खुल गया है तो हम लोग को ये सुविधा है कि सरकारी सुविधा भी मिल जा रहा है और क्या बोलते हैं पैसा भी हम लोग रख रहे हैं, उसमें जमा कर सकते हैं और उसका ब्याज भी मिल रहा है हम लोगों को। ಬಡವರನ್ನು ಬ್ಯಾಂಕುಗಳೊಂದಿಗೆ ಸಂಪರ್ಕಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 28 ಆಗಸ್ಟ್ 2014ರಂದು ಶೂನ್ಯ ಬ್ಯಾಲೆನ್ಸ್ ಖಾತೆಯೊಂದಿಗೆ ಜನ್ಧನ್ ಯೋಜನೆಯನ್ನು ಪ್ರಾರಂಭಿಸಿದರು. ಹಲವಾರು ಜನರು ತಮ್ಮ ಜೀವನದಲ್ಲಿ ಬ್ಯಾಂಕ್ ಅನ್ನು ನೋಡಿಯೂ ಇರಲಿಲ್ಲ. ಒಂದೇ ದಿನದಲ್ಲಿ 1.5 ಕೋಟಿ ಜನರ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಯಿತು. ಈ ಕಾರ್ಯವು ಸಾಗುತ್ತಲೇ ಹೋಯಿತು. ಜನ್ಧನ್ ಯೋಜನೆಯಲ್ಲಿ ಇಲ್ಲಿಯವರೆಗೆ 40 ಕೋಟಿಗೂ ಹೆಚ್ಚು ಬಡವರ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದೆ. ಇವುಗಳಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಬ್ಯಾಂಕ್ ಖಾತೆಗಳು ಮಹಿಳೆಯರದ್ದಾಗಿವೆ. ಈ ಜನ್ಧನ್ ಖಾತೆಗಳು ಮಹಿಳೆಯರನ್ನು ಹೇಗೆ ಸಬಲೀಕರಣಗೊಳಿಸುತ್ತಿವೆ ಎಂದು ತಿಳಿಯಲು ನೇಹಾ ಜೈಸ್ವಾಲ್ ರವರನ್ನು ಭೇಟಿ ಮಾಡಿ. ಉತ್ತರ ಪ್ರದೇಶದ ನೇಹಾ ಜನ್ಧನ್ ಖಾತೆ ತೆರೆದಾಗ ಅವರ ಕನಸುಗಳಿಗೆ ರೆಕ್ಕೆಗಳು ಬಂದಂತಾಯಿತು. 1 ಪೈಸೆಯನ್ನೂ ಕೂಡಿಸಿ ಸರ್ಕಾರಿ ಯೋಜನೆಗಳ ಲಾಭವನ್ನು ಪಡೆದು ತಮ್ಮದೇ ಉದ್ಯಮವನ್ನು ಕೂಡ ಪ್ರಾರಂಭಿಸಿದರು. जनधन खाता खुलवाने के बाद हमें काफ़ी सहयोग मिला है, जिससे दुकान खोलने में काफ़ी सहयोग मिला। तो दुकान की वजह से हम अपना रोजगार बढ़ा रहे हैं। ಜನ್ಧನ್ ಖಾತೆಗಳು ಸರ್ಕಾರಿ ಯೋಜನೆಗಳಲ್ಲಿ ಮಧ್ಯವರ್ತಿಗಳ ಕಳ್ಳತನವನ್ನು
ಗೊಳಿಸಿತು ಮತ್ತು ಇಂದು ಈ ಖಾತೆಗಳ ಮೂಲಕ 320 ಸರ್ಕಾರಿ ಯೋಜನೆಗಳ ಹಣ ನೇರವಾಗಿ ಬಡವರಿಗೆ ತಲುಪುತ್ತಿದೆ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನೇರ ನಗದು ವರ್ಗಾವಣೆ ಮೂಲಕ ಇದುವರೆಗೆ 17.5 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಹಣವು ಫಲಾನುಭವಿಗಳಿಗೆ ತಲುಪಿದೆ. ಇದು ಉತ್ತಮ ಆಡಳಿತದ ಎಂತಹ ಉದಾಹರಣೆ ಎಂದರೆ ಬಡವರಿಗೆ ಕೊಡಲಾಯಿತು, ಆದರೆ ಶ್ರೀಮಂತರಿಂದ ಏನನ್ನೂ ತೆಗೆದುಕೊಳ್ಳಲಿಲ್ಲ. ಕೇವಲ ಸರ್ಕಾರಿ ಖಜಾನೆ ಮತ್ತು ಬಡವರ ಮಧ್ಯದಿಂದ ಮಧ್ಯವರ್ತಿಗಳನ್ನು ತೆಗೆದುಹಾಕಲಾಯಿತು. ಜನ್ಧನ್ ಯೋಜನೆ ಆರಂಭವಾದಾಗ ಬಡವರಿಗಾಗಿ ಶೂನ್ಯ ಬ್ಯಾಲೆನ್ಸ್ ಖಾತೆಗಳನ್ನು ತೆರೆಯುವುದರಿಂದ ಆಗುವ ಪ್ರಯೋಜನವಾದರೂ ಏನು ಎಂದು ಹೇಳಿ ಲೇವಡಿ ಮಾಡಲಾಯಿತು. ಆದರೆ ದೇಶದ ಬಡವರು ತಮ್ಮ ಸಾಮರ್ಥ್ಯವನ್ನು ತೋರಿಸಿ ಎಲ್ಲ ವಿಮರ್ಶಕರ ಬಾಯಿ ಮುಚ್ಚಿಸಿದರು. ಏಕೆಂದರೆ ಇಂದು ಈ ಖಾತೆಗಳಲ್ಲಿ 1 ಲಕ್ಷ ಕೋಟಿಗೂ ಹೆಚ್ಚು ಮೊತ್ತದ ಹಣ ಜಮೆಯಾಗಿದೆ. ಇಂದು ಕೋಟ್ಯಾಂತರ ಬಡವರ ಬ್ಯಾಂಕ್ ಖಾತೆ ಇದೆ. ಖಾತೆಯಲ್ಲಿ ಹಣವನ್ನೂ ಹಾಕಲಾಗಿದೆ. ಕನಸಿನ ಮನೆಯು ಜೀವನದಲ್ಲಿ ಬಣ್ಣಗಳನ್ನು ತುಂಬಿದೆ ಮತ್ತು ತಾಯಿಯ ಜೀವನದಲ್ಲಿ ಉಜ್ವಲದ ಬೆಳಕಿದೆ. ಶ್ರೀಮಂತರಿಂದ ಏನನ್ನೂ ತೆಗೆದುಕೊಳ್ಳಲಿಲ್ಲ. प्रधानमंत्री आवास योजना की एक बहुत बड़ी विशेषता है उसका इंद्रधनुषी स्वरूप। जैसे इंद्रधनुष में अलग अलग रंग होते हैं, वैसे ही प्रधानमंत्री आवास योजना के तहत बनने वाले घरों के भी अपने ही रंग है। अब गरीब को सिर्फ घर ही नहीं मिल रहा है, बल्कि घर के साथ साथ शौचालय भी मिल रहा है, उज्ज्वला का गैस कनेक्शन भी मिल रहा है, सौभाग्य योजना का बिजली कनेक्शन, उजाला का एलईडी बल्ब, पानी का कनेक्शन, सब कुछ घर के साथ ही मिल रहा है। ಕೆಲವೇ ವರ್ಷಗಳ ಹಿಂದಿನ ಮಾತು. ದೇಶದ ಶ್ರೀಮಂತರೂ ಕೂಡ ವಾರಗಳ ಮುಂಚಿತವಾಗಿ ಅಡುಗೆ ಅನಿಲ ಸಿಲಿಂಡರ್ಗಳನ್ನು ಕಾಯ್ದಿರಿಸಬೇಕಾಗಿತ್ತು. ಉದ್ದುದ್ದ ಸಾಲುಗಳಿರುತ್ತಿದ್ದವು ಅಥವಾ ಅಡುಗೆ ಅನಿಲ ಸಿಲಿಂಡರ್ಗಳನ್ನು ಬ್ಲಾಕ್ನಲ್ಲಿ ಕೊಳ್ಳಬೇಕಿತ್ತು. ಮತ್ತು ಬಡವರ ಮನೆಯಲ್ಲಿ ತಾಯಿ ಒಲೆಯಲ್ಲಿ ಕಟ್ಟಿಗೆ ಉರಿಸಿ ಹೊಗೆಯಲ್ಲಿ ಅನ್ನವನ್ನು ಬೇಯಿಸುತ್ತಿದ್ದಳು. ಒಬ್ಬ ಬಡ ತಾಯಿಯ ಮಗ ಈ ನೋವನ್ನು ಅನುಭವಿಸುತ್ತಾನೆ. जब हम छोटे थे तो हमारा गुजारा करने के लिए वे अड़ोस पड़ोस के घरों में बर्तन साफ करना, पानी भरना, मजदूरी कर रहा। आप कल्पना कर सकते हैं कि एक मां ने अपने बच्चों को बड़ा करने के लिए कितना कष्ट उठाया। ದೇಶದ ಕೋಟ್ಯಂತರ ಬಡ ತಾಯಂದಿರಿಗೆ ಮೇ 1, 2016 ಐತಿಹಾಸಿಕ ದಿನವಾಯಿತು. ಅಂದಿನ ದಿನದಂದು ನರೇಂದ್ರ ಮೋದಿಯವರು ಒಲೆಯ ಹೊಗೆಯಿಂದ ಮುಕ್ತಿಗಾಗಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನು ಪ್ರಾರಂಭಿಸಿದರು. ಈ ಯೋಜನೆಯ ಅಡಿಯಲ್ಲಿ ಬಡ ಮಹಿಳೆಯರಿಗೆ ಉಚಿತ ಅಡುಗೆ ಅನಿಲ ಸಂಪರ್ಕ ಪೂರೈಸಲಾಯಿತು. ಈ ಮಹತ್ವಪೂರ್ಣ ಯೋಜನೆಯ ಮೂಲಕ ಸೇವೆ ಮತ್ತು ಉತ್ತಮ ಆಡಳಿತ ನೀಡುವ ನರೇಂದ್ರ ಮೋದಿಯವರ ಸಾಮರ್ಥ್ಯ ಮತ್ತೊಮ್ಮೆ ಗೋಚರಿಸಿತು. ಬಡವರಿಗೆ ಉಚಿತ ಅಡುಗೆ ಅನಿಲ ಸಿಲಿಂಡರ್ಗಳನ್ನು ನೀಡಲು ಪ್ರಧಾನಮಂತ್ರಿಯವರು ದೇಶದ ಸಮರ್ಥ ಜನರಿಗೆ ಸ್ವಯಂ ಪ್ರೇರಣೆಯಿಂದ ಅಡುಗೆ ಅನಿಲ ಸಿಲಿಂಡರ್ಗಳ ಮೇಲಿನ ಸಬ್ಸಿಡಿಯನ್ನು ಬಿಟ್ಟುಕೊಡುವಂತೆ ಮನವಿ ಮಾಡಿದರು. ಪ್ರಧಾನಿಯವರ ಒಂದು ಮನವಿಗೆ ನೋಡುತ್ತಿದ್ದಂತೆ ದೇಶದ 1 ಕೋಟಿ ಜನರು ತಮ್ಮ ಅಡುಗೆ ಅನಿಲ ಸಬ್ಸಿಡಿಯನ್ನು ಬಿಟ್ಟುಕೊಟ್ಟರು. ಅಂದರೆ ಪ್ರತಿ ವರ್ಷ ಬೊಕ್ಕಸಕ್ಕೆ ಸುಮಾರು 4,000 ಕೋಟಿ ರೂಪಾಯಿ ಉಳಿತಾಯವಾಗುತ್ತದೆ. ಜನರ ಉದಾರ ಮನಸ್ಸಿನ ಈ ಕಾರ್ಯದಿಂದಾಗಿ ಬಡ ಮಹಿಳೆಯರಿಗೆ ಲಾಭವಾಯಿತು. ಇಂದು ಉಜ್ವಲ ಯೋಜನೆಯಿಂದ 8 ಕೋಟಿ ಬಡ ಮಹಿಳೆಯರಿಗೆ 1 ಪೈಸೆಯನ್ನು ಪಾವತಿಸದೆ ಅಡುಗೆ ಅನಿಲ ಸಿಲಿಂಡರ್ ದೊರೆಯಿತು.
पहले तो लकड़ियों की भी दिक्कत होती थी और ईंधन की, मतलब दूर दूर से लाते थे। और अब तो फिर भी ये है कि सिलेंडर है, सिलेंडर पे बना के कभी दे दो अपने बच्चों को खाना। ना कहीं बरसात में जाने की ज़रूरत, ना कहीं आने की ज़रूरत। यह अपने घर में कैसे भी बनाओ, कैसे भी नहीं। पहले हमें बहुत परेशानी होती थी जब हम चूल्हे पे खाना बनाते थे, धुएं, छोटे छोटे बच्चे, तो इसलिए अब हम दोपहर में खाना आराम से बनाते हैं और आराम से खाते हैं, और बच्चे भी। ಕಳೆದ 7 ವರ್ಷಗಳಲ್ಲಿ ಬಡವರ ಜೀವನದಲ್ಲಾದ ಒಂದು ದೊಡ್ಡ ಬದಲಾವಣೆ ಎಂದರೆ ಈಗ ಅವರು ಸರ್ಕಾರಿ ಯೋಜನೆಗಳ ಲಾಭ ಪಡೆಯಲು ಅಧಿಕಾರಿಗಳು ಮತ್ತು ದಲ್ಲಾಳಿಗಳನ್ನು ಓಲೈಸಬೇಕಿಲ್ಲ. ಯೋಜನೆಗಳು ಸ್ವತಃ ಜನರನ್ನು ತಲುಪುತ್ತಿವೆ. ಕಳೆದ 7 ವರ್ಷಗಳಲ್ಲಿ ದೇಶದೆಲ್ಲೆಡೆ ಆಗುತ್ತಿರುವ ಬದಲಾವಣೆಗಳು ಆರಂಭವಾದದ್ದು ಗುಜರಾತ್ನಿಂದ. ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗಲೇ ರಾಜ್ಯದಲ್ಲಿ ಗರೀಬ್ ಕಲ್ಯಾಣ ಮೇಳವನ್ನು ಆರಂಭಿಸಿದ್ದರು. ಈ ಮೇಳದಲ್ಲಿ ಎಲ್ಲಾ ಸರ್ಕಾರಿ ಸಿಬ್ಬಂದಿಗಳು ಇರುತ್ತಿದ್ದರು ಹಾಗೂ ಬಡವರನ್ನು ನೇರವಾಗಿ ಕಲ್ಯಾಣ ಯೋಜನೆಗಳೊಂದಿಗೆ ಸಂಪರ್ಕಿಸುತ್ತಿದ್ದರು. ಯಾವುದೇ ಬಡವರು ಹೊರಗುಳಿಯಬಾರದೆಂದು ಬಡವರನ್ನು ತಲುಪಲು ಅಧಿಕಾರಿಗಳಿಗೆ ಟಾರ್ಗೆಟ್ ನೀಡಲಾಗುತ್ತಿತ್ತು. ವರ್ಷಗಳ ಹಿಂದೆ ಗರೀಬ್ ಕಲ್ಯಾಣ ಮೇಳದಲ್ಲಿ ಗುಜರಾತ್ ಸರ್ಕಾರದ ಸಹಾಯವನ್ನು ಪಡೆದಿದ್ದ ಬಡವರ ಜೀವನವೇ ಬದಲಾಗಿ ಹೋಗಿದೆ. ಗುಜರಾತ್ನ ಕಮ್ಮಾರರಾದ ಮಹೇಶ್ ಭಾಯಿ ಹಾಗೂ ಶಿಲ್ಪಾ ಬೆನ್ ರವರನ್ನು ಭೇಟಿಯಾಗಿ ಮಹೇಶ್ ಭಾಯಿ ಅವರಿಗೆ ಗರೀಬ್ ಕಲ್ಯಾಣ ಮೇಳದಲ್ಲಿ ವೆಲ್ಡಿಂಗ್ ಕಿಟ್ ದೊರೆಯಿತು. ಇದರಿಂದ ಅವರ ಗಳಿಕೆ ದ್ವಿಗುಣಗೊಂಡಿತು ಮತ್ತು ಶಿಲ್ಪಾ ಬೆನ್ ಹೊಲಿಗೆ ಯಂತ್ರವನ್ನು ಪಡೆದು ಆತ್ಮನಿರ್ಭರರಾದರು. जो वेल्डिंग पेटी ये सब इसलिए धंधे के लिए, और मैं अच्छे से जीता हूँ और मेरा परिवार खुशहाली में है और मैं खुशी से जीता हूँ। मैं तो कहता हूँ कि मोदी साहब को साफ धन्यवाद। गरीब कल्याण मेले में मैंने ये फॉर्म भरा और मुझे मशीन दिलवाई, मुझे मशीन मिला और मैं अच्छा काम कर रही हूँ। और इस काम करने से मैं महीने में 5,000 आवक कमा लेती हूँ। मेरे परिवार में खूब सारी खुशियाँ आई है। ಬದಲಾವಣೆಯ ಇಂತಹ ಕಥೆಗಳಿಂದ ದೇಶ ಬದಲಾಗುತ್ತಿದೆ, ಬಡವರ ಜೀವನ ಬದಲಾಗುತ್ತಿದೆ. ಒಂದು ಕಾಲದಲ್ಲಿ ಕನಸು ಕಾಣಲೂ ಕೂಡ ಹೆದರುತ್ತಿದ್ದವರು ಇಂದು ಕನಸನ್ನೂ ಕಾಣುತ್ತಿದ್ದಾರೆ. ತಮ್ಮ ಆ ಕನಸುಗಳು ನನಸಾಗುವುದನ್ನೂ ನೋಡುತ್ತಿದ್ದಾರೆ. ಪಾಟ್ನಾದ ಸಂಗೀತ ಕೆಲವು ವರ್ಷಗಳ ಹಿಂದಿನವರೆಗೂ ಕೆಲಸ ಮಾಡುತ್ತಿದ್ದರು. ಸಂಬಳ ತುಂಬಾ ಕಡಿಮೆ ಇತ್ತು. ತಮ್ಮದೇ ಕೆಲಸವೊಂದನ್ನು ಏಕೆ ಆರಂಭಿಸಬಾರದು ಎಂದು ಕನಸು ಕಂಡರು. ಆದರೆ ಹೇಗೆ? ಅವರ ಬಳಿ ಬಂಡವಾಳವಿರಲಿಲ್ಲ, ಸಹಾಯ ಮಾಡುವವರು ಯಾರೂ ಇರಲಿಲ್ಲ. ನಂತರ ಒಂದು ದಿನ ದಿನಪತ್ರಿಕೆಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಮಾಹಿತಿ ದೊರೆಯಿತು. ಧೈರ್ಯ ಮಾಡಿ ಮುದ್ರಾ ಯೋಜನೆಯಡಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದರು. ಕೇವಲ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಸಹಾಯದಿಂದ ತ್ವರಿತವಾಗಿ ಸಾಲ ದೊರೆತಾಗ ಸಂಗೀತ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಮುದ್ರಾ ಯೋಜನೆಯಡಿ ದೊರೆತ ಸಾಲದಿಂದ ಸೈಕಲ್ ವ್ಯವಹಾರವನ್ನು ಆರಂಭಿಸಿದರು. ಒಂದು ಕಾಲದಲ್ಲಿ ನೌಕರಿ ಮಾಡುತ್ತಿದ್ದ ಸಂಗೀತ ಇಂದು 3 ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. 2 लोग हैं जो मिस्त्री का काम करते हैं, 1 लोग है जो पंचर बनाते हैं, 3 मजदूर मेरे पास है जिसका सैलरी भी अच्छा खासा है। एक को 11,000 रुपये महीना मिलता है, एक को 9,000 रुपये महीना मिलता है, एक को 7,000 मिलता है। और हमको इस बात की खुशी है कि मेरे वजह से 3 लोग जो है कुछ कमा रहे हैं और कमा के आगे बढ़ रहे हैं। 2015ರಲ್ಲಿ ಆರಂಭವಾದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 10 ಲಕ್ಷ ರೂಪಾಯಿವರೆಗಿನ ಸಾಲವನ್ನು ಏನಾದರೂ ಮಾಡಬೇಕೆಂದು ಧೈರ್ಯವಿರುವ ಆದರೆ ಬಂಡವಾಳ ಇಲ್ಲದಿರುವ ಬಡವರು ಮತ್ತು ಸಾಮಾನ್ಯ ಜನರಿಗೆ ನೀಡಲಾಗುತ್ತದೆ. ಮುದ್ರಾ ಯೋಜನೆಯಡಿ ಇದುವರೆಗೆ 30 ಕೋಟಿಗೂ ಹೆಚ್ಚು ಸಾಲವನ್ನು ನೀಡಲಾಗಿದೆ ಹಾಗೂ ಈ ಯೋಜನೆಯ ಒಟ್ಟು ಮೊತ್ತ 16 ಲಕ್ಷ ಕೋಟಿ ರೂಪಾಯಿಗಳಾಗಿವೆ. ಮೊದಲು ಬಡವರಿಗಾಗಿ ಇಂತಹ ಯೋಜನೆಗಳನ್ನು ಆರಂಭಿಸಿದರೆ ಶ್ರೀಮಂತರ ಮೇಲೆ ತೆರಿಗೆ ವಿಧಿಸಲಾಗುತ್ತಿತ್ತು. ಆದ್ದರಿಂದಲೇ ಕೆಲವು ವರ್ಷಗಳ ಹಿಂದೆ ಟ್ಯಾಕ್ಸ್ ಟೆರರಿಸಂ ಸಮಸ್ಯೆಯು ದೇಶದಲ್ಲಿ ಸಾಕಷ್ಟು ಎದ್ದಿತ್ತು. ಆದರೆ ಮೋದಿ ಸರ್ಕಾರ ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನು ಹೆಚ್ಚಿಸಿತು ಮತ್ತು ರೇಪೋ ದರವನ್ನೂ ಕಡಿಮೆ ಮಾಡಿ 4% ಇಳಿಸಲಾಯಿತು. ಈ ಕಾರಣದಿಂದಾಗಿ ಸಾಮಾನ್ಯ ಜನರಿಗೆ ಸಾಲಗಳು ಅಗ್ಗವಾದವು. ಸ್ವಾತಂತ್ರ್ಯದ ನಂತರ ಕರೋನಾದಿಂದಾಗಿ ಜಗತ್ತು ನಿಶ್ಚಲವಾದಂತಾದಾಗ
ಭಾರತದ ಬಡವರ ಜೀವನ ಅತ್ಯಂತ ಕಷ್ಟದ ಸನ್ನಿವೇಶವಾಗಿತ್ತು. ಜೀವವನ್ನು ಉಳಿಸಬೇಕಾಗಿತ್ತು. ಆದ್ದರಿಂದ ಲಾಕ್ಡೌನ್ ವಿಧಿಸಲಾಯಿತು. ಅನ್ನಕ್ಕಾಗಿ ದಿನಗೂಲಿ ಮಾಡುವವರ ಜೀವನ ಸಂಕಟದಲ್ಲಿತ್ತು. ದುಡಿಯುವುದೆಲ್ಲಿ, ತಿನ್ನುವುದೆಲ್ಲಿ? ಆದರೆ ಎದುರಾಗಿರುವ ಬಿಕ್ಕಟ್ಟು ಎಷ್ಟೇ ದೊಡ್ಡದಾಗಿದ್ದರೂ ದೇಶದ ಬಡವರಾರು ಹಸಿವಿನಿಂದ ಬಳಲಬಾರದೆಂದು ಪ್ರಧಾನಮಂತ್ರಿಯವರು ಘೋಷಿಸಿದ್ದರು. ನಂತರ ಪ್ರಪಂಚದ ಅತಿ ದೊಡ್ಡ ಅನ್ನ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಇದಕ್ಕೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಎಂದು ಹೆಸರಿಸಲಾಯಿತು. ಇದರ ಅಡಿಯಲ್ಲಿ ಕಳೆದ 19 ತಿಂಗಳಿಂದ ದೇಶದ 80 ಕೋಟಿಗೂ ಹೆಚ್ಚು ಜನರಿಗೆ ಪ್ರತಿ ತಿಂಗಳು ಉಚಿತ ಆಹಾರ ಧಾನ್ಯಗಳನ್ನು ನೀಡಲಾಗುತ್ತಿದೆ. खाने में कोई दिक्कत नहीं है, या पहले से अभी बहुत खुशहाल है। खुशी से लेते हैं, आते हैं, खाते हैं, रहते हैं, बोलता है बहुत अच्छा है, मोदी सरकार हमको राशन देता है, ऐसे हम परिवार भरण पोषण कर लेते हैं। ಇಂದು ಭಾರತವು ವಿಶ್ವದ ಅತಿ ದೊಡ್ಡ ಉಚಿತ ಆಹಾರ ಯೋಜನೆಯನ್ನು ನಡೆಸುತ್ತಿದೆ ಎಂದರೆ ಇದರ ಹಿಂದೆ ಉತ್ತಮ ಆಡಳಿತದ ಮಂತ್ರವಿದೆ. ಆಹಾರ ಭದ್ರತಾ ಯೋಜನೆ ದೇಶದಲ್ಲಿ ಮೊದಲೂ ಕೂಡ ಇತ್ತು. ಆದರೆ ಅಗತ್ಯವಿರುವ ಜನರಿಗೆಲ್ಲ ಆಹಾರ ಧಾನ್ಯದ ಪಾಲು ಸಿಗುತ್ತಿರಲಿಲ್ಲ. 2014ರ ನಂತರ ತಾಂತ್ರಿಕತೆಯನ್ನು ಬಳಸಿಕೊಂಡು ಕೋಟಿಗಟ್ಟಲೆ ನಕಲಿ ಪಡಿತರ ಚೀಟಿಗಳನ್ನು ರದ್ದುಗೊಳಿಸಲಾಯಿತು ಮತ್ತು ಬಡವರ ಹಕ್ಕಿನ ಆಹಾರ ಧಾನ್ಯಗಳು ಬಡವರಿಗೆ ತಲುಪಲಾರಂಭಿಸಿದವು. ಇಂತಹ ಬದಲಾವಣೆಗಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಆಗಿವೆ, ಆಗುತ್ತಿವೆ. ಬಡವರ ಉಚಿತ ಚಿಕಿತ್ಸೆಗಾಗಿ ಆಯುಷ್ಮಾನ್ ಯೋಜನೆ ಆರಂಭಿಸಲಾಯಿತು. ನಂತರ ರೋಗಿಗಳಿಗೆ ಅಗ್ಗದ ದರದಲ್ಲಿ ಔಷಧಿಗಾಗಿ ಪ್ರಧಾನಮಂತ್ರಿ ಜನೌಷಧಿ ಯೋಜನೆ ಆರಂಭಿಸಲಾಯಿತು. ಈ ಯೋಜನೆಯ ಲಾಭವನ್ನು ಪಡೆಯುತ್ತಿರುವ ಲಕ್ಷಾಂತರ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕೆಂದಾದರೆ ಉತ್ತರಾಖಂಡದ ದೀಪಾ ಸಾಹಾ ಅವರ ಮಾತನ್ನು ಕೇಳಿ. घर चलाना बड़ा मुश्किल हो गया था। आपके द्वारा जन औषधि दवाइयाँ मिली, मैंने खाना सुन लिया और मेरी दवाइयाँ जो है 5000 की आती थी और अब मेरी दवाएं 1500 की आती हैं, तो 3000 मुझे मिलता है। और मैं मोदी जी, मैंने ईश्वर को तो नहीं देखा, लेकिन मैंने आपको ईश्वर के रूप में देखा है। आपको बहुत बहुत धन्यवाद। ಯೋಚನೆ ಶುದ್ಧವಾಗಿದ್ದು ಉದ್ದೇಶಗಳು ಪ್ರಬಲವಾಗಿದ್ದರೆ ಅಧಿಕಾರವು ಸೇವೆ ಮತ್ತು ಉತ್ತಮ ಆಡಳಿತದ ಮಂತ್ರವನ್ನು ಅಳವಡಿಸಿಕೊಂಡರೆ ಪ್ರತಿಯೊಂದು ಬದಲಾವಣೆಯೂ ಸಾಧ್ಯ.